ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ವೃತ್ತಿರಂಗದಲ್ಲಿ ನಿಮ್ಮ ಅಭಿವೃದ್ಧಿಗೆ ಹಿತಶತ್ರುಗಳ ಬಾಧೆ ಬರುತ್ತೆ. ನಿರುದ್ಯೋಗಿಗಳಿಗೆ ಬಂದ ಅವಕಾಶಗಳು ತಪ್ಪಿ ಹೋಗಬಹುದು. ಮಹಿಳೆಯರು ಮಾನಸಿಕವಾಗಿ ಅಸ್ಥಿರತೆಗೆ ಒಳಗಾಗ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು. ವೃಷಭ ರಾಶಿಯವರಿಗೆ ಇವತ್ತು ಗುರುಬಲದ ಪ್ರಭಾವದಿಂದ ಹಂತ ಹಂತವಾಗಿ ಅಭಿವೃದ್ಧಿ ಗೋಚರಕ್ಕೆ ಬರುತ್ತೆ. ವೃತ್ತಿರಂಗದಲ್ಲಿ ಮುನ್ನಡೀತೀರಾ. ಸಣ್ಣ ಪುಟ್ಟ ಸಮಸ್ಯೆಗಳು ಹಂತ ಹಂತವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಹೂಡಿಕೆಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ಧನವ್ಯಯವಾದ್ರೂ ಲಾಭ ಇರುತ್ತೆ. ನಿವೇಶನ ಖರೀದಿಗೆ ಸಾಧ್ಯವಾಗುತ್ತೆ. ಮಿತ್ರರ ಸಮಾಗಮ ಸಂತಸ ತರಿಸುತ್ತೆ. ಇನ್ನು ದಿನದ ಅಂತ್ಯದಲ್ಲಿ ಶುಭ ಇದೆ. ಕಟಕ ರಾಶಿಯವರಿಗೆ ಇವತ್ತು ಪ್ರೇಮಿಗಳಿಗೆ ಸ್ವಲ್ಪ ಇವತ್ತು ತೊಂದರೆ ಆಗತ್ತೆ. ಇನ್ನು ಹಲವು ಜಂಜಾಟಗಳು, ಊಟ ನಿದ್ರೆಗೂ ಸಮಯ ಕೊಡಕ್ಕಾಗಲ್ಲ. ಮೇಲಧಿಕಾರಿಗಳಿಗೆ ಸ್ವಲ್ಪ ಇವತ್ತು ತಾಳ್ಮೆ ಕಡಿಮೆಯಾಗಿರುತ್ತೆ. ಸೊ ಮಾತಾಡುವಾಗ ಸ್ವಲ್ಪ ಎಚ್ಚರ ಇದ್ರೆ ಒಳ್ಳೇದು. ಸಿಂಹ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ತುಸು ಚೇತರಿಕೆಯ ದಿನಗಳು ಇವು. ಹಿರಿಯರಿಗೆ ಯಾತ್ರಾದಿ ಪುಣ್ಯಕ್ಷೇತ್ರದ ದರ್ಶನದಿಂದ ಶಾಂತಿ ಸಮಾಧಾನ ಸಿಗತ್ತೆ. ನೂತನ ವಧುವರರಿಗೆ ವಿರಹ ಯೋಗ ಇರುತ್ತೆ, ಆದ್ರೆ ಅದು ಬೇಗ ಪರಿಹಾರ ಆಗತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಸಾಕಷ್ಟು ಧನವ್ಯಯ ಆದ್ರೂ ಕಾರ್ಯಾನುಕೂಲವಾಗತ್ತೆ. ಅವಿವಾಹಿತರ ವಿವಾಹ ಯೋಗ ತಪ್ಪಿ ಹೋಗಲಿದೆ. ಹಿರಿಯರ ಅಸಹಕಾರದಿಂದ ಸಾಂಸಾರಿಕವಾಗಿ ನೆಮ್ಮದಿ ಸಿಗಲ್ಲ. ನೀವಿವತ್ತು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ನಿಮ್ಗೆ ಒಳ್ಳೇದು. ತುಲಾ ರಾಶಿಯವರಿಗೆ ಇವತ್ತು ಉನ್ನತ ವ್ಯಾಸಂಗದ ಯೋಗವನ್ನ ವಿದ್ಯಾರ್ಥಿಗಳು ಪಡಿತಾರೆ. ಕಾರ್ಯ ಒತ್ತಡಗಳು ಅನಾರೋಗ್ಯಕ್ಕೆ ಕಾರಣವಾಗದಂತೆ ಜಾಗ್ರತೆ ವಹಿಸಬೇಕು. ಧನಾಗಮನ ಇದ್ರೂ ಅಧಿಕ ಖರ್ಚು ವೆಚ್ಚ ತೋರಿ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ನಿರುದ್ಯೋಗಿಗಳಿಗೆ ಆಕರ್ಷಕವಾದ ದುಡಿಮೆಗೆ ಅವಕಾಶ ಒದಗಿ ಬರುತ್ತೆ. ಧಾರ್ಮಿಕ ಕ್ರಿಯೆಗಾಗಿ ಹೋಮ ಹವನ ಧರ್ಮ ಕಾರ್ಯಗಳು ನಡೆಯುತ್ತವೆ. ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕಾಗಿ ಪ್ರಯಾಣ ಇದೆ. ಧನುರಾಶಿಯವರಿಗೆ ಇವತ್ತು ಛಲ ತೊಟ್ಟು ಪ್ರಯತ್ನ ಬಲದಿಂದ ಮುಂದುವರಿರಿ. ಕಾರ್ಯ ಸಾಧನೆಯಾಗತ್ತೆ. ಲಕ್ಷ್ಮಿ ಕಟಾಕ್ಷ ಇಲ್ಲದೆ ಇದ್ರೂ ಧನಾಗಮನಕ್ಕೆ ತೊಂದರೆ ಇರಲ್ಲ. ಆರೋಗ್ಯ ಸ್ಥಿತಿಯಲ್ಲಿ ಜಾಗ್ರತೆ ವಹಿಸಬೇಕು. ಮಕರ ರಾಶಿಯವರಿಗೆ ಇವತ್ತು ಔದ್ಯೋಗಿಕ ಮಾಲೀಕರಿಗೆ ಸೇವಕ ವರ್ಗದವರಿಂದ ಅಸಮಾಧಾನ ವಾತಾವರಣ ಇರುತ್ತೆ. ಅನವಶ್ಯಕವಾಗಿ ಅಪವಾದ ಭೀತಿ ತರಿಸುತ್ತೆ. ರಾಜಕೀಯದ ಆಟ ರಾಜಕೀಯ ವರ್ಗಕ್ಕೆ ಆಗಾಗ ಕಾಡತ್ತೆ. ಕುಂಭರಾಶಿಯವರಿಗೆ ಇವತ್ತು ದಶಮದ ಶನಿ ಧನಚಿಂತೆಯ ಸೂಚಕವಾಗುತ್ತೆ. ರಾಶಿ ಸ್ಥಿತ ಕೇತು ರಾಹುಗಳ ಪ್ರತಿಕೂಲತೆ ಆರೋಗ್ಯ ಭಾಗ್ಯಕ್ಕೆ ಹಾನಿ ತರುತ್ತೆ. ಜಾಗ್ರತೆ ವಹಿಸಿ. ಬೇಸಾಯಗಾರರಿಗೆ ಇವತ್ತು ಸಂದಿಗ್ಧತೆಯ ವಾತಾವರಣ ಕೂಡಿ ಬರಬಹುದು, ಎಚ್ಚರ ಇರಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ಯುವಕರಿಗೆ ಪ್ರೇಮ ವಿವಾಹದ ಯೋಗ ಇರುತ್ತೆ. ಕೃಷಿ ಬೇಸಾಯ ಕಾರ್ಯವು ಸರಾಗವಾಗಿ ನಡೆಯುತ್ತೆ. ಸರ್ಕಾರಿ ವರ್ಗಕ್ಕೆ ಮುಂಬಡ್ತಿ ಯೋಗನು ತಂದು ಸಂತಸ ತರಿಸುತ್ತೆ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರತಿದಿನ ಖುಷಿಯಾಗಿ ನಗ್ನಾಗ್ತಾ ಇರಿ, ಆರಾಮಾಗಿರಿ ಅಂತ ಹೇಳ್ತಾ ಇವತ್ತು ಫುಲ್ ಡೇ ನಾವು ನಿಮ್ಗೆ ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನಿಂಜ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.